ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶುಕ್ರವಾರ ದಿವಸ ನೀವು ಮಾಡಲೇಬೇಕಾದಂಥ 2 ಕೆಲಸಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಕೆಲಸಗಳನ್ನು ನೀವು ಮನೆಯಲ್ಲಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತೆ. ಜೊತೆಗೆ ಅನ್ನಪೂರ್ಣೇಶ್ವರಿ ಆಶೀರ್ವಾದ ನಿಮಗೆ ಸಿಗೋದಲ್ಲದೆ ನಿಮಗೆ ಯಾವತ್ತಿಗೂ ಕೂಡ ಅನ್ನದ ಕೊರತೆ ಅನ್ನೋದು, ಧನಧಾನ್ಯದ ಕೊರತೆ ಅನ್ನೋದು ನಿಮ್ಮ ಮನೆಯಲ್ಲಿ ಕಾಡೋದಿಲ್ಲ. ಈ ರೀತಿ ಅನ್ನಪೂರ್ಣೇಶ್ವರಿ ದೇವಿಯನ್ನು ನಾವು ಮೆಚ್ಚಿಸಬೇಕು ಅಂತಂದರೆ 2 ಕೆಲಸಗಳು ಶುಕ್ರವಾರ ದಿವಸ ಮಾಡಲೇಬೇಕು. ಆ್ಯಕ್ಚುಲಿ ಹೇಳೋದಾದರೆ ಪ್ರತಿದಿನವೂ ಕೂಡ ಮಾಡಬೇಕು. ಆದರೆ ಈಗ ಇರುವಂಥ ಬ್ಯುಸಿ ಕೆಲಸದಲ್ಲಿ ಪ್ರತಿದಿನ ಮಾಡೋದಕ್ಕೆ ಸಾಧ್ಯ ಆಗದಿದ್ದರೆ ಕನಿಷ್ಠ ಪಕ್ಷ ಶುಕ್ರವಾರ ದಿವಸ ಆಗಲಿ ಈ ರೀತಿ ಮಾಡಿ ನೋಡಿ, ತುಂಬಾ ಒಳ್ಳೆಯದಾಗತ್ತೆ. ಮೊದಲನೇದಾಗಿ ಶುಕ್ರವಾರ ದಿವಸ ನೀವು ಬೆಳಗ್ಗೆ ಲಕ್ಷ್ಮೀ ಪೂಜೆ ಹಾಗೆ ಹೊಸ್ತಿಲು ಪೂಜೆಯನ್ನು ಮಾಡೋದಕ್ಕಿಂತ ಮುಂಚೆ ನೀವು ದೇವ್ರಿಗೆ ಏನಾದರೂ ನೈವೇದ್ಯ ಮಾಡಬೇಕು ಅಥವಾ ಹಾಲು ಕಾಯಿಸ್ಬೇಕು, ಕಾಫಿ ಮಾಡಬೇಕು, ತಿಂಡಿ ಮಾಡಬೇಕು ಮಕ್ಕಳು ಸ್ಕೂಲ್ಗೆ ಆಫೀಸ್ಗೆ ಅನ್ನೋದಕ್ಕಿಂತ ಮುಂಚೆ ಹಿಂದಿನ ದಿವಸನೇ ನೀವು ಅಡುಗೆ ಎಲ್ಲ ಮಾಡಿರೋವಂಥ ಸ್ಟವನ್ನು ನೀಟಾಗಿ ಒರೆಸ್ಕೊಳ್ಳಿ. ಅನಂತರ ಬೆಳಗ್ಗೆ ಎದ್ದು ಮತ್ತೊಂದು ಸಲ ಸ್ವಲ್ಪ ನೀರನ್ನ ಚುಮುಕಿಸಿ ಒರೆಸಿ ಅನಂತರ ಅದಕ್ಕೆ ಅರಿಶಿನ ಕುಂಕುಮವನ್ನು ಇಡಬೇಕು. ನಮಗೆ ಗೊತ್ತಿರೋ ಹಾಗೆ ಹಿಂದಿನ ಕಾಲದಲ್ಲಿ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು. ಪ್ರತಿದಿನ ಬೆಳಗ್ಗೆ ಎದ್ದು ಒಲೆಯನ್ನು ಸಾರಿಸಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿಯನ್ನು ಹಾಕಿ ಯಾವುದಾದ್ರೂ ಒಂದು ದಾಸವಾಳ ಹೂವನ್ನಾಗಲಿ ತೊಗೊಂಡು ಬಂದು ಆ ಒಲೆ ಮೇಲೆ ಇಟ್ಟು ಅನಂತರನೇ ಅಡುಗೆಯನ್ನು ಆರಂಭ ಮಾಡ್ತಾಯಿದ್ರು. ಆದರೆ ಈಗಿನ ಕಾಲದಲ್ಲಿ ಬೆಳಗ್ಗೆನೇ ಮಕ್ಕಳು ಬೇಗ ಹೋಗಬೇಕಾಗತ್ತೆ, ಯಜಮಾನರಿಗೆ ಬೇಗ ಅಡುಗೆ ಮಾಡಿ ಅವ್ರನ್ನ ಆಫೀಸಿಗೆ ಕಳಿಸ್ಬೇಕು ಅಂತ ಇರುತ್ತೆ. ಹಾಗಾಗಿ ತಡ ಆಗುತ್ತೆ. ಅದಕ್ಕೋಸ್ಕರ ಪ್ರತಿದಿನ ಮಾಡೋದಕ್ಕಾಗಲ್ಲ. ಕನಿಷ್ಠ ಪಕ್ಷ ನೀವು ಶುಕ್ರವಾರ ದಿವಸ ಬೆಳಗ್ಗೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತಿರಲ್ವ, ಲಕ್ಷ್ಮೀ ಪೂಜೆ ಆರಂಭ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಗ್ಯಾಸ್ ಸ್ಟವನ್ನೆಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಟು ಅನಂತರ ಒಂದು ಚಿಕ್ಕದಾಗಿ ರಂಗೋಲಿ ಹಾಕೋದಾದರೆ ಹಾಕಿ ಅನಂತರ ಹೂವನ್ನು ಇಟ್ಟು ಮತ್ತೊಂದು ಕಡೆ ಅಂದರೆ ಅಗ್ನಿ ಮೂಲೆಯಲ್ಲಿ ಒಂದು ಪೀಠವನ್ನು ಇಟ್ಟು ಅಥವಾ ಒಂದು ಮಣೆಯನ್ನು ಇಟ್ಟು ಅದರ ಮೇಲೆ ಅರಿಶಿನವನ್ನು ಹಚ್ಚಿ ಅದರ ಮೇಲೆ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಆ ಒಂದು ರಂಗೋಲಿಗೆ ಅರ್ಪಿಸಿ ಅನಂತರ ಒಂದು ದೀಪವನ್ನು, ಅದು ಮಣ್ಣಿನ ದೀಪ ಆಗಲಿ, ಹಿತ್ತಾಳೆ ದೀಪ ಆಗಲಿ ಅಥವಾ ತಾಮ್ರದ ದೀಪ ಆಗಲಿ, ಯಾವುದೇ ದೀಪ ಆದರೂ ಪರವಾಗಿಲ್ಲ, ಆ ದೀಪಕ್ಕೆ 2 ಬತ್ತಿಯನ್ನು ಹಾಕಿ ಎಣ್ಣೆಯನ್ನು ಹಾಕಿ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಆ ದೀಪವನ್ನು ಹಚ್ಚಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಏನಾದರೂ ಅನ್ನಪೂರ್ಣೇಶ್ವರಿ ವಿಗ್ರಹ ಇದ್ದರೆ ಆ ವಿಗ್ರಹವನ್ನು ಸೇರಿನಲ್ಲಾಗಲಿ ಪಾವಿನಲ್ಲಾಗಲಿ ಅಥವಾ ಒಂದು ಲೋಟದಲ್ಲಾಗಲಿ ಅಕ್ಕಿ ಇಟ್ಟು ಅಥವಾ ಒಂದು ಬಟ್ಲಲ್ಲಾಗಲಿ ಅಕ್ಕಿ ಹಾಕಿ ಅದ್ರ ಮೇಲೆ ಅನ್ನಪೂರ್ಣೇಶ್ವರಿ ವಿಗ್ರಹವನ್ನು ಸ್ಥಾಪನೆ ಮಾಡಿ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಅಲಂಕಾರ ಮಾಡಿ ಅನಂತರ ದೀಪವನ್ನು ಹಚ್ಚಬೇಕು. ದೀಪವನ್ನು ಹಚ್ಚಿದ ನಂತರ ನಿಮ್ಮ ಗ್ಯಾಸ್ ಸ್ಟವನ್ನು ಕೂಡ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಈ ರೀತಿ ಹಚ್ಚುವಂಥ ದೀಪವನ್ನು ಆಗ್ನೇಯ ದೀಪ ಅಂತ ಕರೀತಾರೆ. ತುಂಬಾ ಶ್ರೇಷ್ಠ ಮನೆಯಲ್ಲಿ, ಅದರಲ್ಲೂ ಶುಕ್ರವಾರ ದಿವಸ ಮಂಗಳವಾರ ದಿವಸ ಹಚ್ಚೋದು. ಪ್ರತಿದಿನ ಸಾಧ್ಯವಾದರೆ ಹಚ್ಚಿ. ಆದಷ್ಟು ಗ್ಯಾಸ್ ಪೈಪ್ ಏನಿರುತ್ತೆ ಅದಕ್ಕೆ ಅಂತ ಸ್ವಲ್ಪ ದೂರದಲ್ಲಿ ಹಚ್ಚಿ, ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇರೋದು. ಜಾಸ್ತಿ ಏನು ನಿಮಗೆ ಸಮಯ ಹಿಡಿಸೋದಿಲ್ಲ, ಒಂದು 5-10 ನಿಮಿಷ ಬೇಕಾಗುತ್ತಷ್ಟೇ. ಎಲ್ಲ ತಯಾರು ಮಾಡ್ಕೊಂಡಿದ್ರೆ ಹಿಂದಿನ ದಿವಸನೇ ಎಲ್ಲ ಗ್ಯಾಸ್ ಸ್ಟವ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಒಂದು 5-10 ನಿಮಿಷ ಹಿಡಿಸುತ್ತಷ್ಟೇ. ಗ್ಯಾಸ್ ಸ್ಟವ್ನ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಟು ಅನಂತರ ದೀಪವನ್ನು ಹಚ್ಚಿದ್ರೆ ಸಾಕಾಗತ್ತೆ. ಇಷ್ಟು ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿ ಹಣಾಭಿವೃದ್ಧಿ, ಧನಾಭಿವೃದ್ಧಿ ಹಾಗೆ ಧನಧಾನ್ಯದ ಕೊರತೆ ಯಾವತ್ತಿಗೂ ಕೂಡ ಕಾಡೋದಿಲ್ಲ. ಇನ್ನು ಈ ರೀತಿ ದೀಪವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿದ್ರೆ ತುಂಬಾ ಶ್ರೇಷ್ಠ. ಹಚ್ಚಿದಂಥ ದೀಪವನ್ನು ಮಾರನೇ ದಿವಸ ತೆಗೆದು ತೊಳೆದು ಮತ್ತೆ ಮುಂದಿನ ವಾರ ಅದೇ ರೀತಿ ದೀಪವನ್ನು ಹಚ್ಚಬೇಕಾಗತ್ತೆ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಶುಕ್ರವಾರ ದಿವಸ ಅಡುಗೆ ಮನೆಯಲ್ಲಿ ಮಾಡಲೇಬೇಕಾದಂಥ 2 ಮುಖ್ಯ ಕೆಲಸಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಒಂದು ಆಗ್ನೇಯ ದೀಪವನ್ನು ಹಚ್ಚುವಂಥದ್ದು, ಹಾಗೆ ಮತ್ತೊಂದು ನಿಮ್ಮ ಗ್ಯಾಸ್ ಸ್ಟವನ್ನು ಪೂಜೆ ಮಾಡುವಂಥದ್ದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.